ಇದು ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಆದರೆ ಜೆಡಿಎಸ್ನಲ್ಲಿ ಮತ್ತೊಂದು ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಜೆಡಿಎಸ್ ನಾಯಕರುಗಳ ಮಾತಿನ ಸಮರ ಮುಂದುವರೆದಿದೆ. ಜೆಡಿಎಸ್ ನಾಯಕರು ಹಾಗೂ ಜಿಟಿಡಿ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ನನ್ನನ್ನು ಬಂಧಿಸಿ ಜೈಲಿಗೆ ಕಳುಹಿಸುವ ಅಪರಾಧವನ್ನ ನಾನು ಏನೂ ಮಾಡಿಲ್ಲ. ನಿನ್ನೆ ಮಾಜಿ ಸಚಿವ ರೇವಣ್ಣ ಯಾಕೆ ಹೀಗೆ ಹೇಳಿದ್ರೋ ಗೊತ್ತಿಲ್ಲ ಅಂತ ಹೇಳಿ ಜಿಟಿಡಿ ಹೇಳಿದ್ದಾರೆ. ನಾನು ನನ್ನ ಮಗ ಜೈಲಿಗೆ ಹೋಗುವ ತಪ್ಪನ್ನ ಏನೂ ಮಾಡಿಲ್ಲ. ನಮ್ಮ ಮೇಲೆ ಯಾವುದೇ ದೂರುಗಳು ಕೂಡ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಕರೆ ಮಾಡಿಸಿ ನಾವು ರಕ್ಷಣೆಯನ್ನು ಕೂಡ ಪಡೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸೇಡು ತೀರಿಸಿಕೊಳ್ಳುವ ರಾಜಕೀಯವನ್ನ ಮಾಡಿದ್ದಾರೆ. ಬಂಧಿಸುವ ಹಂತಕ್ಕೆ ಸಿದ್ದರಾಮಯ್ಯ ಅವರು ಹೋಗಿಲ್ಲ ಅಂತ ಹೇಳಿ ಜಿಟಿ ದೇವೇಗೌಡರು ಸ್ಪಷ್ಟನೆ ಕೊಡುವಂತಹ ಕೆಲಸ. ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಅವ್ಯವಹಾರದ ಬಗ್ಗೆ ತನಿಖೆ ಆಗಿತ್ತಷ್ಟೇ. ರೇವಣ್ಣ ಅವರೇ ನನ್ನ ಕುಟುಂಬವೇ ಬೇರೆ, ನಿಮ್ಮ ಕುಟುಂಬವೇ ಬೇರೆ. ಮೈಸೂರಿನಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡರು ರೇವಣ್ಣ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. 17-18ರಲ್ಲಿ ಅವ್ರದ್ದು ಹೌಸಿಂಗ್ ಬೋರ್ಡ್ದು ಯಾವುದೋ ಒಂದು ಸುಳ್ಳು ಕೇಸ್ ಹಾಕಿ ಅದರಲ್ಲಿ ಪಾಪ ಮನುಷ್ಯನ ನಾನಿದು ಸತ್ಯ ಹೇಳ್ತಾ ಇರೋದು. ನನಗೊಬ್ಬ ಪೊಲೀಸ್ ಅಧಿಕಾರಿ ಫೋನ್ ಮಾಡಿ, ಸರ್ ಇವತ್ತು ರಾತ್ರಿ ಅರೆಸ್ಟ್ ಮಾಡ್ತಾಯಿದ್ದಾರೆ, ಕುಮಾರನಿಗೆ ತಿಳಿಸಿ ಎಷ್ಟು ಜನ DYSPಗಳು, SP, ಎಷ್ಟು ಪೊಲೀಸ್ ಹೋಗಿತ್ತು, ವಾಪಸ್ಸು ಕುಮಾರಣ್ಣ ಯಾವಾಗ ಗೊತ್ತಾಯಿತು, ಒಂದು ಗುಡುಗಿದ ತಕ್ಷಣ ನಿಮಗೆ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಅದು ಸತ್ಯ ಇರೋದನ್ನ. ಒಂದು ಕುಮಾರಣ್ಣನ ಗುಡುಗು ಅವತ್ತು ಜಿಟಿ ದೇವೇಗೌಡರು ಜೈಲಿಗೆ ಹೋಗೋದು ತಪ್ಪಿಸ್ತು. ಅಲ್ದವ್ರು ನನ್ನಂಗೆ ಅವರು 20 ದಿನ ಜೈಲಲ್ಲಿ ಇರಬೇಕಾಯ್ತು. ಸರ್, ಹಾಗಾದ್ರೆ ಜಿಟಿ ದೇವೇಗೌಡರು ಇದು ಗೊತ್ತಿಲ್ಲ, ಯಾಕೆ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ? ಅಲ್ಲ ಪಾಪ ಅವ್ರಿಗೆ ಅದೆಲ್ಲ ಏನಿಲ್ಲ ರೀ, ಕೂತ್ಕೊಂಡು ನಾವು ಸರಿಪಡಿಸ್ತೀವಿ ಬಿಡ್ರಿ ಏನಂತೆ. ಅದೆಲ್ಲ ಜಿಟಿ ದೇವೇಗೌಡರು ನಾವೆಲ್ಲ ಕೂತು ದೇವೇಗೌಡರು ಅವೆಲ್ಲ ಇದೆ. ಸಣ್ಣ ಪುಟ್ಟ ನಮ್ಮ ಪಕ್ಷದ ಬಗ್ಗೆ ಅವ್ರು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಾರೆ? ಅವ್ರದ್ದವ್ರು ನೋಡಿ ಕೇಳಲಿ. ಒಂದು ಸ್ವಲ್ಪ ಮಹಾರಾಷ್ಟ್ರ ಇವೆಲ್ಲ ಸೋತವಲ್ಲ, ಆ ಕಡೆ ಒಂದು ಸ್ವಲ್ಪ ನಿಗಾ ತಗೊಳ್ಳಿ. ಇಲ್ಲಿ ಜಿಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವ್ರು ಯಾರು ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರು ಕೂಡ ನಾನು ನಿಮ್ಮ ಕೈಲಿ ಫೋನ್ ಮಾಡಿಸಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತು, 25 ವರ್ಷ ಅವ್ರ ಜೊತೆ ಇದ್ದೆ. ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ. ಕುಮಾರಸ್ವಾಮಿಯವ್ರ ಕೈಲಿ ನಾನು ಒಂದೇ ಒಂದು ಫೋನು, ನಾನು ಕಂಪ್ಲೇಂಟ್ ಮಾಡ್ತಾವ್ರು ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವೊಂದೂ ಮಾಡಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ರೇವಣ್ಣವರೇ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ, ಯಾವ ಮಂತ್ರಿಗಳಾದರೂ ಸರಿ, ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ 54 ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ